ಇಲ್ಲಿ ಗೃಹ ಸಚಿವರನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಗೃಹ ಸಚಿವರನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ. ಎಲ್ಲವೂ ನನ್ನ ಮುಖಾಂತರನೇ ನಡೆಯಬೇಕು ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ಮನಸ್ಥಿತಿ. ಹೀಗಾಗಿ ಈ ದುರ್ಘಟನೆ ಸಂಭವಿಸಿದೆ ಅಂತ ಹೇಳಿ ದುರ್ಘಟನೆಯ ವಿಚಾರವಾಗಿ ಮಾಜಿ ಸಚಿವ ಆರೋಗ್ಯ ಜ್ಞಾನಂದ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಆ್ಯಂಬುಲೆನ್ಸ್ ಇಡಲಿಲ್ಲ, ಅಲ್ಲಿ ಒಂದು ಫೈರ್ ವ್ಯಾನ್ ಇಡಲಿಲ್ಲ, ಒಂದು 3 KSRP ವ್ಯಾನ್ನ ಇಟ್ಕೊಂಡು ನೀವು ಮ್ಯಾನೇಜ್ ಮಾಡಲಿಕ್ಕೆ ಹೇಳಿದ್ರೆ ಏನಾಗ್ಬೋದು? ನನಗೆ ಗೊತ್ತಿದ್ದ ಹಾಗೆಯೇ ಪೊಲೀಸ್ ಮುಖ್ಯಾಧಿಕಾರಿಗಳು ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ, ಇದನ್ನು ನಿಭಾಯಿಸೋದು ಕಷ್ಟ ಅಂತ ಹೇಳಿದ್ದಾರೆ. ಹರಿಬರಿನಲ್ಲಿ ಸೆಲೆಬ್ರೇಟ್ ಮಾಡುವಂಥ ಅವಶ್ಯಕತೆ ಏನಿತ್ತು? ಮತ್ತು ಇಡೀ ದೇಶದ ಟೀಮ್ ಏನು ಗೆದ್ದಿದ್ದಲ್ಲ, ಅದು ಯಾವುದೋ ಅಂತಾರಾಷ್ಟ್ರೀಯ ಮಟ್ಟದ ಕಪ್ಪನ್ನು ಗೆದ್ದಿದ್ದಲ್ಲ. ಇಲ್ಲಿ ಗೃಹ ಸಚಿವರನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಗೃಹ ಸಚಿವರನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ. ಎಲ್ಲವೂ ನನ್ನ ಮುಖಾಂತರನೇ ನಡೆಯಬೇಕು ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ಮನಸ್ಥಿತಿ. ಹೀಗಾಗಿ ಈ ದುರ್ಘಟನೆ ಸಂಭವಿಸಿದೆ ಅಂತ ಹೇಳಿ ದುರ್ಘಟನೆಯ ವಿಚಾರವಾಗಿ ಮಾಜಿ ಸಚಿವ ಆರೋಗ್ಯ ಜ್ಞಾನಂದ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಆ್ಯಂಬುಲೆನ್ಸ್ ಇಡಲಿಲ್ಲ, ಅಲ್ಲಿ ಒಂದು ಫೈರ್ ವ್ಯಾನ್ ಇಡಲಿಲ್ಲ, ಒಂದು 3 KSRP ವ್ಯಾನ್ನ ಇಟ್ಕೊಂಡು ನೀವು ಮ್ಯಾನೇಜ್ ಮಾಡಲಿಕ್ಕೆ ಹೇಳಿದ್ರೆ ಏನಾಗ್ಬೋದು? ನನಗೆ ಗೊತ್ತಿದ್ದ ಹಾಗೆಯೇ ಪೊಲೀಸ್ ಮುಖ್ಯಾಧಿಕಾರಿಗಳು ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ, ಇದನ್ನು ನಿಭಾಯಿಸೋದು ಕಷ್ಟ ಅಂತ ಹೇಳಿದ್ದಾರೆ. ಹರಿಬರಿನಲ್ಲಿ ಸೆಲೆಬ್ರೇಟ್ ಮಾಡುವಂಥ ಅವಶ್ಯಕತೆ ಏನಿತ್ತು? ಮತ್ತು ಇಡೀ ದೇಶದ ಟೀಮ್ ಏನು ಗೆದ್ದಿದ್ದಲ್ಲ, ಅದು ಯಾವುದೋ ಅಂತಾರಾಷ್ಟ್ರೀಯ ಮಟ್ಟದ ಕಪ್ಪನ್ನು ಗೆದ್ದಿದ್ದಲ್ಲ. ಇಲ್ಲಿ ಗೃಹ ಸಚಿವರನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಗೃಹ ಸಚಿವರನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ. ಎಲ್ಲವೂ ನನ್ನ ಮುಖಾಂತರನೇ ನಡೆಯಬೇಕು ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ಮನಸ್ಥಿತಿ. ಹೀಗಾಗಿ ಈ ದುರ್ಘಟನೆ ಸಂಭವಿಸಿದೆ ಅಂತ ಹೇಳಿ ದುರ್ಘಟನೆಯ ವಿಚಾರವಾಗಿ ಮಾಜಿ ಸಚಿವ ಆರೋಗ್ಯ ಜ್ಞಾನಂದ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಆ್ಯಂಬುಲೆನ್ಸ್ ಇಡಲಿಲ್ಲ, ಅಲ್ಲಿ ಒಂದು ಫೈರ್ ವ್ಯಾನ್ ಇಡಲಿಲ್ಲ, ಒಂದು 3 KSRP ವ್ಯಾನ್ನ ಇಟ್ಕೊಂಡು ನೀವು ಮ್ಯಾನೇಜ್ ಮಾಡಲಿಕ್ಕೆ ಹೇಳಿದ್ರೆ ಏನಾಗ್ಬೋದು? ನನಗೆ ಗೊತ್ತಿದ್ದ ಹಾಗೆಯೇ ಪೊಲೀಸ್ ಮುಖ್ಯಾಧಿಕಾರಿಗಳು ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ, ಇದನ್ನು ನಿಭಾಯಿಸೋದು ಕಷ್ಟ ಅಂತ ಹೇಳಿದ್ದಾರೆ. ಹರಿಬರಿನಲ್ಲಿ ಸೆಲೆಬ್ರೇಟ್ ಮಾಡುವಂಥ ಅವಶ್ಯಕತೆ ಏನಿತ್ತು? ಮತ್ತು ಇಡೀ ದೇಶದ ಟೀಮ್ ಏನು ಗೆದ್ದಿದ್ದಲ್ಲ, ಅದು ಯಾವುದೋ ಅಂತಾರಾಷ್ಟ್ರೀಯ ಮಟ್ಟದ ಕಪ್ಪನ್ನು ಗೆದ್ದಿದ್ದಲ್ಲ. ಇಲ್ಲಿ ಗೃಹ ಸಚಿವರನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಗೃಹ ಸಚಿವರನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ. ಎಲ್ಲವೂ ನನ್ನ ಮುಖಾಂತರನೇ ನಡೆಯಬೇಕು ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ಮನಸ್ಥಿತಿ. ಹೀಗಾಗಿ ಈ ದುರ್ಘಟನೆ ಸಂಭವಿಸಿದೆ ಅಂತ ಹೇಳಿ ದುರ್ಘಟನೆಯ ವಿಚಾರವಾಗಿ ಮಾಜಿ ಸಚಿವ ಆರೋಗ್ಯ ಜ್ಞಾನಂದ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಆ್ಯಂಬುಲೆನ್ಸ್ ಇಡಲಿಲ್ಲ, ಅಲ್ಲಿ ಒಂದು ಫೈರ್ ವ್ಯಾನ್ ಇಡಲಿಲ್ಲ, ಒಂದು 3 KSRP ವ್ಯಾನ್ನ ಇಟ್ಕೊಂಡು ನೀವು ಮ್ಯಾನೇಜ್ ಮಾಡಲಿಕ್ಕೆ ಹೇಳಿದ್ರೆ ಏನಾಗ್ಬೋದು? ನನಗೆ ಗೊತ್ತಿದ್ದ ಹಾಗೆಯೇ ಪೊಲೀಸ್ ಮುಖ್ಯಾಧಿಕಾರಿಗಳು ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ, ಇದನ್ನು ನಿಭಾಯಿಸೋದು ಕಷ್ಟ ಅಂತ ಹೇಳಿದ್ದಾರೆ. ಹರಿಬರಿನಲ್ಲಿ ಸೆಲೆಬ್ರೇಟ್ ಮಾಡುವಂಥ ಅವಶ್ಯಕತೆ ಏನಿತ್ತು? ಮತ್ತು ಇಡೀ ದೇಶದ ಟೀಮ್ ಏನು ಗೆದ್ದಿದ್ದಲ್ಲ, ಅದು ಯಾವುದೋ ಅಂತಾರಾಷ್ಟ್ರೀಯ ಮಟ್ಟದ ಕಪ್ಪನ್ನು ಗೆದ್ದಿದ್ದಲ್ಲ. ಇಲ್ಲಿ ಗೃಹ ಸಚಿವರನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಗೃಹ ಸಚಿವರನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ. ಎಲ್ಲವೂ ನನ್ನ ಮುಖಾಂತರನೇ ನಡೆಯಬೇಕು ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ಮನಸ್ಥಿತಿ. ಹೀಗಾಗಿ ಈ ದುರ್ಘಟನೆ ಸಂಭವಿಸಿದೆ ಅಂತ ಹೇಳಿ ದುರ್ಘಟನೆಯ ವಿಚಾರವಾಗಿ ಮಾಜಿ ಸಚಿವ ಆರೋಗ್ಯ ಜ್ಞಾನಂದ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಆ್ಯಂಬುಲೆನ್ಸ್ ಇಡಲಿಲ್ಲ, ಅಲ್ಲಿ ಒಂದು ಫೈರ್ ವ್ಯಾನ್ ಇಡಲಿಲ್ಲ, ಒಂದು 3 KSRP ವ್ಯಾನ್ನ ಇಟ್ಕೊಂಡು ನೀವು ಮ್ಯಾನೇಜ್ ಮಾಡಲಿಕ್ಕೆ ಹೇಳಿದ್ರೆ ಏನಾಗ್ಬೋದು? ನನಗೆ ಗೊತ್ತಿದ್ದ ಹಾಗೆಯೇ ಪೊಲೀಸ್ ಮುಖ್ಯಾಧಿಕಾರಿಗಳು ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ, ಇದನ್ನು ನಿಭಾಯಿಸೋದು ಕಷ್ಟ ಅಂತ ಹೇಳಿದ್ದಾರೆ. ಹರಿಬರಿನಲ್ಲಿ ಸೆಲೆಬ್ರೇಟ್ ಮಾಡುವಂಥ ಅವಶ್ಯಕತೆ ಏನಿತ್ತು? ಮತ್ತು ಇಡೀ ದೇಶದ ಟೀಮ್ ಏನು ಗೆದ್ದಿದ್ದಲ್ಲ, ಅದು
ಯಾವುದೋ ಅಂತಾರಾಷ್ಟ್ರೀಯ ಮಟ್ಟದ ಕಪ್ಪನ್ನು ಗೆದ್ದಿದ್ದಲ್ಲ. ಇಲ್ಲಿ ಗೃಹ ಸಚಿವರನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಗೃಹ ಸಚಿವರನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ. ಎಲ್ಲವೂ ನನ್ನ ಮುಖಾಂತರನೇ ನಡೆಯಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಮನಸ್ಥಿತಿ. ಹೀಗಾಗಿ ಈ ದುರ್ಘಟನೆ ಸಂಭವಿಸಿದೆ ಅಂತ ಹೇಳಿ ದುರ್ಘಟನೆಯ ವಿಚಾರವಾಗಿ ಮಾಜಿ ಸಚಿವ ಆರೋಗ್ಯ ಜ್ಞಾನಂದ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಆ್ಯಂಬುಲೆನ್ಸ್ ಇಡಲಿಲ್ಲ, ಅಲ್ಲಿ ಒಂದು ಫೈರ್ ವ್ಯಾನ್ ಇಡಲಿಲ್ಲ, ಒಂದು 3 KSRP ವ್ಯಾನ್ನ ಇಟ್ಕೊಂಡು ನೀವು ಮ್ಯಾನೇಜ್ ಮಾಡಲಿಕ್ಕೆ ಹೇಳಿದ್ರೆ ಏನಾಗ್ಬೋದು? ನನಗೆ ಗೊತ್ತಿದ್ದ ಹಾಗೆಯೇ ಪೊಲೀಸ್ ಮುಖ್ಯಾಧಿಕಾರಿಗಳು ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ, ಇದನ್ನು ನಿಭಾಯಿಸೋದು ಕಷ್ಟ ಅಂತ ಹೇಳಿದ್ದಾರೆ. ಹರಿಬರಿನಲ್ಲಿ ಸೆಲೆಬ್ರೇಟ್ ಮಾಡುವಂಥ ಅವಶ್ಯಕತೆ ಏನಿತ್ತು? ಮತ್ತು ಇಡೀ ದೇಶದ ಟೀಮ್ ಏನು ಗೆದ್ದಿದ್ದಲ್ಲ, ಅದು ಯಾವುದೋ ಅಂತಾರಾಷ್ಟ್ರೀಯ ಮಟ್ಟದ ಕಪ್ಪನ್ನು ಗೆದ್ದಿದ್ದಲ್ಲ. ಇಲ್ಲಿ ಗೃಹ ಸಚಿವರನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಗೃಹ ಸಚಿವರನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ. ಎಲ್ಲವೂ ನನ್ನ ಮುಖಾಂತರನೇ ನಡೆಯಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಮನಸ್ಥಿತಿ. ಹೀಗಾಗಿ ಈ ದುರ್ಘಟನೆ ಸಂಭವಿಸಿದೆ ಅಂತ ಹೇಳಿ ದುರ್ಘಟನೆಯ ವಿಚಾರವಾಗಿ ಮಾಜಿ ಸಚಿವ ಆರೋಗ್ಯ ಜ್ಞಾನಂದ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಆ್ಯಂಬುಲೆನ್ಸ್ ಇಡಲಿಲ್ಲ, ಅಲ್ಲಿ ಒಂದು ಫೈರ್ ವ್ಯಾನ್ ಇಡಲಿಲ್ಲ, ಒಂದು 3 KSRP ವ್ಯಾನ್ನ ಇಟ್ಕೊಂಡು ನೀವು ಮ್ಯಾನೇಜ್ ಮಾಡಲಿಕ್ಕೆ ಹೇಳಿದ್ರೆ ಏನಾಗ್ಬೋದು? ನನಗೆ ಗೊತ್ತಿದ್ದ ಹಾಗೆಯೇ ಪೊಲೀಸ್ ಮುಖ್ಯಾಧಿಕಾರಿಗಳು ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ, ಇದನ್ನು ನಿಭಾಯಿಸೋದು ಕಷ್ಟ ಅಂತ ಹೇಳಿದ್ದಾರೆ. ಹರಿಬರಿನಲ್ಲಿ ಸೆಲೆಬ್ರೇಟ್ ಮಾಡುವಂಥ ಅವಶ್ಯಕತೆ ಏನಿತ್ತು? ಮತ್ತು ಇಡೀ ದೇಶದ ಟೀಮ್ ಏನು ಗೆದ್ದಿದ್ದಲ್ಲ, ಅದು ಯಾವುದೋ ಅಂತಾರಾಷ್ಟ್ರೀಯ ಮಟ್ಟದ ಕಪ್ಪನ್ನು ಗೆದ್ದಿದ್ದಲ್ಲ. ಇಲ್ಲಿ ಗೃಹ ಸಚಿವರನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಗೃಹ ಸಚಿವರನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ. ಎಲ್ಲವೂ ನನ್ನ ಮುಖಾಂತರನೇ ನಡೆಯಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಮನಸ್ಥಿತಿ. ಹೀಗಾಗಿ ಈ ದುರ್ಘಟನೆ ಸಂಭವಿಸಿದೆ ಅಂತ ಹೇಳಿ ದುರ್ಘಟನೆಯ ವಿಚಾರವಾಗಿ ಮಾಜಿ ಸಚಿವ ಆರೋಗ್ಯ ಜ್ಞಾನಂದ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಆ್ಯಂಬುಲೆನ್ಸ್ ಇಡಲಿಲ್ಲ, ಅಲ್ಲಿ ಒಂದು ಫೈರ್ ವ್ಯಾನ್ ಇಡಲಿಲ್ಲ, ಒಂದು 3 KSRP ವ್ಯಾನ್ನ ಇಟ್ಕೊಂಡು ನೀವು ಮ್ಯಾನೇಜ್ ಮಾಡಲಿಕ್ಕೆ ಹೇಳಿದ್ರೆ ಏನಾಗ್ಬೋದು? ನನಗೆ ಗೊತ್ತಿದ್ದ ಹಾಗೆಯೇ ಪೊಲೀಸ್ ಮುಖ್ಯಾಧಿಕಾರಿಗಳು ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ, ಇದನ್ನು ನಿಭಾಯಿಸೋದು ಕಷ್ಟ ಅಂತ ಹೇಳಿದ್ದಾರೆ. ಹರಿಬರಿನಲ್ಲಿ ಸೆಲೆಬ್ರೇಟ್ ಮಾಡುವಂಥ ಅವಶ್ಯಕತೆ ಏನಿತ್ತು? ಮತ್ತು ಇಡೀ ದೇಶದ ಟೀಮ್ ಏನು ಗೆದ್ದಿದ್ದಲ್ಲ, ಅದು ಯಾವುದೋ ಅಂತಾರಾಷ್ಟ್ರೀಯ ಮಟ್ಟದ ಕಪ್ಪನ್ನು ಗೆದ್ದಿದ್ದಲ್ಲ.